NWKRTCಯ ವೆರಿಫಿಕೇಷನ್ ನಡೀತಾ ಇದೆ. ಈಗ ಏಪ್ರಿಲ್ 8ರಿಂದ 100-200 ಜನ ವೆರಿಫಿಕೇಷನ್ ನಡೆಸಲಾಗುವುದು. ತುಂಬ ಜನ ಹತ್ತಿರ ಒಂದು ಕರಪತ್ರ ಇಲ್ಲ, ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳುವುದು ಅಂತ ತಿಳಿಸಿಕೊಡುತ್ತೇನೆ. ನಿಮ್ಮ ಒಂದು ಹುಟ್ಟಿದ ದಿನಾಂಕ ಕೂಡ ಹಾಕಿ ನೀವು ಕರಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದೇ ರೀತಿ ನಿಮ್ಮ ಒಂದು ಯಾವ ರೀತಿಯ ಡ್ರೈವರ್ ಟೆಸ್ಟ್ ಇರುತ್ತದೆ ಅಂತ ಕೂಡ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನಲ್ಲಿ ನೀವು NWKRTC ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಆಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನೀವು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮುಖಪುಟ ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನೀವು ನೋಡಬಹುದು ಅರ್ಜಿ ಹಾಗೂ ಕರಪತ್ರ ಡೌನ್ಲೋಡಿಗಾಗಿ ಇಲ್ಲಿ ಕ್ಲಿಕ್ಕಿಸಿ. ಇದರ ಮೇಲೆ ನೀವು ಕ್ಲಿಕ್ ಮಾಡುವುದು. ಇಲ್ಲಿ ನೀವು ನೋಡಬಹುದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ 2019ರಲ್ಲಿ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಕರೆದಿದ್ದರು. ಇಲ್ಲಿ ನೀವು ನೋಡಬಹುದು ಜಾಹೀರಾತು ಬೇಕಾದರೆ ನೀವು ಇಲ್ಲಿ ಕ್ಲಿಕ್ ಮಾಡುವುದು. ನಮೂನೆಗಳು ಚಾಲನಾ ವೃತ್ತಿ ಪರೀಕ್ಷೆಯ ಮಾರ್ಗದರ್ಶಿ ಅಂದರೆ ಡ್ರೈವರ್ ಹುದ್ದೆಗೆ ಯಾವ ರೀತಿ ಪರೀಕ್ಷೆ ಇರುತ್ತದೆ ಇಲ್ಲಿ ಕೂಡ ನೀವು ಕ್ಲಿಕ್ ಮಾಡಿ. ನಿಮ್ಮ ಒಂದು ಡ್ರೈವರ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರ ಒಂದು ಮಾರ್ಗದರ್ಶಿ ಕೂಡ ಇಲ್ಲಿ ನೀಡಿದ್ದಾರೆ. ನೀವು ಇದರ ಮೇಲೆ ಕ್ಲಿಕ್ ಮಾಡಿ ಓದಿಕೊಳ್ಳಬಹುದು. ಅದೇ ರೀತಿ ನೀವು ಇಲ್ಲಿ ನೋಡಬಹುದು ಕರಪತ್ರ ಅಥವಾ ಅರ್ಜಿ ಮುದ್ರಿಸಿಕೊಳ್ಳಲು ಇಲ್ಲಿ ಕ್ಲಿಕ್ಕಿಸಿ ಅಂತ ಇದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡಬಹುದು ಲಾಗಿನ್. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಹುಟ್ಟಿದ ದಿನಾಂಕ ಹಾಕಿ ಲಾಗಿನ್ ಆದ ಮೇಲೆ ನಿಮ್ಮ ಒಂದು ಕರಪತ್ರ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದೇ ರೀತಿ ನೀವು ಇಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಯ ಮಾರ್ಗದರ್ಶಿ ಇದರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿ. ನೋಡಿ ಡ್ರೈವರ್ ಟೆಸ್ಟ್ ಕೂಡ ಇರುತ್ತದೆ ಅಲ್ಲ, ನೀವು ಇಲ್ಲಿ ಒಂದು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿಂದ ನೀವು ಯಾವ ರೀತಿ ಒಂದು ಡ್ರೈವರ್ ಪರೀಕ್ಷೆ ಇರುತ್ತದೆ ಅಂತ ನೀವು ಕೂಡ ಈಸಿಯಾಗಿ ತಿಳಿದುಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಡ್ರೈವರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಒಂದು ಮಾರ್ಗದರ್ಶಿ ನೀಡಿದ್ದಾರೆ, ನೀವು ಇದನ್ನು ಓದಿಕೊಳ್ಳಿ. ನೋಡಿ ಇಲ್ಲಿ ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕದ ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂತ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ನಮೂದಿಸಿದ ವಿವರಗಳ ಆಧಾರದ ಮೇಲೆ ಮೂಲ ದಾಖಲಾತಿಗಳ ಪರಿಶೀಲನೆ, ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಕರಪತ್ರ ಮತ್ತು ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಿದ ತಕ್ಷಣ ನೋಡುವ ನೋಂದಣಿ ಸಂಖ್ಯೆ ಮತ್ತು ಅವರ ಜನ್ಮ ದಿನಾಂಕವನ್ನು ನಮೂದಿಸಿ ಮುಂದೆ ತಿಳಿಸಲಾಗುವ ದಿನಾಂಕಗಳಲ್ಲಿ ಮೂಲ ದಾಖಲಾತಿಗಳ ಪರಿಶೀಲನೆ ಹಾಗೂ ಚಾಲನಾ ವೃತ್ತಿ ಪರೀಕ್ಷೆಗೆ ಕರಪತ್ರವನ್ನು ಮುದ್ರಿಸಿಕೊಳ್ಳಬಹುದಾಗಿರುತ್ತದೆ. ಅಂದರೆ ನೀವು ಡೌನ್ಲೋಡ್ ಮಾಡಿಕೊಳ್ಳುವುದು. ಅದೇ ರೀತಿ ನೀವು ಇಲ್ಲಿ ನೋಡಬಹುದು 2ನೇ ಹಂತ, ಅದು ಎಲ್ಲ ನೀವು ವೆರಿಫಿಕೇಷನ್ಗೆ ಹೋಗುವಾಗ ಯಾವೆಲ್ಲ ನಿಮಗೆ ದಾಖಲೆಗಳು ಬೇಕಂತ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೀವು 2ನೇ ಹಂತ ಇಲ್ಲಿ ನೀವು ನೋಡಿಕೊಳ್ಳಿ. ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾದ ಅಭ್ಯರ್ಥಿಗಳ ಪೈಕಿ ಹುದ್ದೆಗೆ ನಿಗದಿಪಡಿಸಲಾದ ಎಲ್ಲ ಅರ್ಹತೆಗಳು ಹೊಂದಿರುವ ಅರ್ಹ ಅಭ್ಯರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಒಟ್ಟು 50 ಅಂಕಗಳಿಗೆ ತಲಾ 25 ಅಂಕಗಳಂತೆ 2 ಸಲ ಚಾಲನಾ ಸಾಮರ್ಥ್ಯ ವೃತ್ತಿ ಪರೀಕ್ಷೆಯನ್ನು ಗಣಕೀಕೃತ ಟ್ಯಾಕ್ಸ್ನಲ್ಲಿ ಚಾಲನಾ ಪದ ನಡೆಸಲಾಗುವುದು. ಸದರಿ ಪರೀಕ್ಷೆಯಲ್ಲಿ ಕನಿಷ್ಠ 25 ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಉತ್ತೀರ್ಣರಾದರಲ್ಲಿ ಅಂಥವರನ್ನು ಅವರು ಆಯ್ಕೆ ಮಾಡಲಾಗುವುದು. ಒಂದು ಚಾಲನಾ ಪರೀಕ್ಷೆ ನಡೆಸಿ ಅಲ್ಲಿ ಒಂದು 50 ಅಂಕಗಳಿದ್ದು ಅಲ್ಲಿ ನೀವು ಕನಿಷ್ಠ 25 ಅಂಕಗಳನ್ನು ಪಡೆದುಕೊಂಡು ಪಾಸ್ ಆಗಬೇಕು. ಅದೇ ರೀತಿ ಇಲ್ಲಿ ನೀವು ನೋಡಬಹುದು 3ನೇ ಹಂತದಲ್ಲಿ ಚಾಲನಾ ವಿಧಾನದ ಪರೀಕ್ಷೆ ಈ ಕೆಳಕಂಡ ಒಟ್ಟು 5 ಪರೀಕ್ಷೆಗಳು ಹೊಂದಿರುತ್ತದೆ. ಬಸ್ಸನ್ನು ಏರುಗತಿಯಲ್ಲಿ ನಿಲ್ಲಿಸಿ ಮುಂದಕ್ಕೆ ಚಾಲನೆ ಮಾಡುವುದು, ಬಸ್ಸಿನ 8ರ ಪದದಲ್ಲಿ ಮುಂದಕ್ಕೆ ಚಾಲನೆ ಮಾಡುವುದು, ಬಸ್ಸನ್ನು ಎಸ್ಸರ ಪದದಲ್ಲಿ ಹಿಂದಕ್ಕೆ ಚಾಲನೆ ಮಾಡುವುದು,
ಬಸ್ಸನ್ನು ಹಿಂದಕ್ಕೆ ಚಾಲನೆ ಮಾಡಿ ನಿಲ್ಲಿಸುವುದು, ಸಂಚಾರ ಸಂಕೇತಗಳನ್ನು ಗುರುತಿಸುವುದು. ಈ ಕೆಳಗಿನ ಕ್ರಮವನ್ನು ಅನುಸರಿಸಿ ಪ್ರತಿ ಪರೀಕ್ಷೆಯ ಅಂಕಗಳನ್ನು ನೀಡಲಾಗುವುದು. ನೋಡಿ ಫ್ರೆಂಡ್ಸ್, ಯಾರೆಲ್ಲ ನೀವು ಡ್ರೈವರ್ ಹುದ್ದೆಗೆ ಹೋಗುತ್ತೀರಿ, ಅರ್ಜಿಯನ್ನು ಸಲ್ಲಿಸಿದ್ದೀರಿ, ಪರೀಕ್ಷೆಗೆ ಹೋಗೋ ಮುನ್ನ ಈ ಎಲ್ಲ ಒಂದು ಇಲ್ಲಿ ಮಾರ್ಗದರ್ಶಿ ನೀಡಿದ್ದಾರಲ್ಲ, ಇದನ್ನೆಲ್ಲ ನೀವು ಖಂಡಿತವಾಗಿ ನೋಡಿ ಓದಿ ಹೋಗಿ ನಿಮಗೆ ಒಂದು ಡ್ರೈವರ್ ಟೆಸ್ಟ್ ತೆಗೆದುಕೊಳ್ಳುವಾಗ ಈಸಿ ಆಗುತ್ತದೆ. ಅದೇ ರೀತಿ ಇಲ್ಲಿ ನೀವು ನೋಡಬಹುದು, 1ನೆಯ ಚಾಲನಾ ಪರೀಕ್ಷೆಗೆ ನಿಗದಿಪಡಿಸಿದ ಅಂಕಗಳು 5. ಬಸ್ಸನ್ನು ಏರುಗತಿಯಲ್ಲಿ ನಿಲ್ಲಿಸಿ ಮುಂದಕ್ಕೆ ಚಾಲನೆ ಮಾಡುವುದು, ಏರುಗತಿಯಲ್ಲಿ ಚಾಲನೆ ಮಾಡಿ ವಾಹನಗಳು ನಿಲ್ಲಿಸುವುದು, ಹ್ಯಾಂಡ್ ಬ್ರೇಕನ್ನು ಉಪಯೋಗಿಸುವುದು, ಇಂಜಿನನ್ನು ನಿಲ್ಲಿಸುವುದು, ಏರುಗತಿಯಲ್ಲಿ ವಾಹನಗಳ ಚಾಲನೆ ಮಾಡಲು ಇಂಜಿನನ್ನು ಚಾಲನೆಗೊಳಿಸುವುದು, ವಾಹನ ಹಿಂದಕ್ಕೆ ಬಾರದೆ ಮುಂದೆ ಚಲಿಸಿದರೆ ಯಾವುದೇ ಅಂಕಗಳು ಕಡಿತವಿಲ್ಲ, ವಾಹನವು 4 ಅಗಲದಷ್ಟು ಹಿಂದಕ್ಕೆ ಚಲಿಸಿದರೆ ಮತ್ತು ಅಂಕವನ್ನು ಕಡಿತಗೊಳಿಸಲಾಗುವುದು, ವಾಹನವು 4 ರಿಂದ 8 ಅಂಗುಲದಷ್ಟು ಹಿಂದಕ್ಕೆ ಚಲಿಸಿದರೆ 2 ಅಂಕಗಳು ಕಡಿತಗೊಳ್ಳುವುದು. ಫ್ರೆಂಡ್ಸ್, ಇದು ಓದಲಿಕ್ಕೆ ಹೋದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತದೆ. ನೋಡಿ ಫ್ರೆಂಡ್ಸ್, ನೀವು ಯಾರೆಲ್ಲ ಡ್ರೈವರ್ ಹುದ್ದೆಗೆ ಹಾಕಿದ್ದೀರಿ, ಖಂಡಿತವಾಗಿ ನೀವು ಈ ಒಂದು ಮಾರ್ಗದರ್ಶಿ ಓದಿಕೊಂಡೇ ಹೋಗಿ. ನಿಮಗೆ ಪರೀಕ್ಷೆಗೆ ಇಲ್ಲದಿದ್ದರೆ ನೀವು ಸೆಲೆಕ್ಟ್ ಆಗಲ್ಲ. ನೋಡಿ, ಎಲ್ಲ ಯಾವ ರೀತಿ ನೀವು ಟೆಸ್ಟ್ ಮಾಡಿದಾಗ ನೀವು ತಪ್ಪಾದಲ್ಲಿ ನಿಮಗೆ ಮೈನಸ್ ಅಂಕಗಳು ಕೂಡ ಅವರು ನೀಡುತ್ತಾರೆ. ಸೊ ನೀವು ಹೋಗುವ ಮುನ್ನ 2-3 ಸಲ ಆಗಲಿ ಹೆಚ್ಚು ಸಲ ಆಗಲಿ ನೀವು ಇದನ್ನು ನೋಡಿ, ಯಾವ 8S ಯಾವ ರೀತಿ ಅಂತ ಡ್ರೈವರ್ ಯಾರೆಲ್ಲ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ನಿಮಗೆ ಮಾಹಿತಿ ಇರಬಹುದು. ನೀವು ಅದನ್ನೆಲ್ಲ ದೊಡ್ಡ ವಾಹನಗಳು ಅಂದರೆ ಹೆವಿ ವೆಹಿಕಲ್ ತೆಗೆದುಕೊಂಡು ರಸ್ತೆಯಲ್ಲಿ ನೀವು ಈಗಿನಿಂದಲೇ ಕೂಡ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ನಿಮಗೆ ಈ ಒಂದು ಮಾರ್ಗಸೂಚಿ ನೀವು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳುವುದಂತ ಕೂಡ ನಾನು ತಿಳಿಸಿಕೊಡುತ್ತೇನೆ. ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು 2-3 ಸಲ ಇದನ್ನು ಓದಿಕೊಳ್ಳಿ. ಏನಾದರೂ ನಿಮಗೆ ಡೌನ್ಲೋಡ್ ಮಾಡಿಕೊಳ್ಳಲು ಕಷ್ಟ ಆದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ, ನಾನು ಖಂಡಿತವಾಗಿ ರಿಪ್ಲೈ ಮಾಡುತ್ತೇನೆ.